ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡೋಣ ಮಕರ ರಾಶಿಯವರ ಕರೆಂಟ್ ಎನರ್ಜಿ ಏನು ಬರ್ತಾ ಇದೆ, ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಕರಿಯರ್ ಮತ್ತು ಹೆಲ್ತ್ ಆಸ್ಪೆಕ್ಟ್ ಏನು ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ರೀಡಿಂಗಿಗೆ ಇನ್ನೂ ಅಲೈನ್ ಆಗಿಲ್ಲ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳಿ. ಸೊ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೀಡಿಂಗನ್ನು ಸಿಂಗಲ್, ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಮತ್ತು ರಿಲೇಷನ್ಶಿಪ್ ಆಸ್ಪೆಕ್ಟಿಂದ ನೀವು ನೋಡ್ಬೋದು. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ. ನನಗೆ ಕಮೆಂಟ್ ಮುಖಾಂತರ ಇದರ ಬಗ್ಗೆ ತಿಳಿಸಿ, ಓಕೆನಾ? ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ. ಫಸ್ಟು ಹೆಲ್ತಲ್ಲಿ ಏನು ಬರ್ತಾ ಇದೆ ಮಕರ ರಾಶಿಯವರಿಗೆ ಅಂತಂದರೆ, ಹೆಲ್ತ್ ಆಸ್ಪೆಕ್ಟಿಂದ ನೋಡಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ನನಗೇನು ತೋರಿಸ್ತಾ ಇಲ್ಲ. ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸನ್ನು ಮಾಡ್ತಾ ಇದ್ದೀರಾ ಹೆಲ್ತಲ್ಲಿ. ಹಾಗಾಗಿ ಇಶ್ಯೂಸ್ ಏನು ಇಲ್ಲಿ ತೋರಿಸ್ತಾ ಇಲ್ಲ. ಹಾಗಿದ್ರೆ ನಿಮಗೆ ಕರಿಯರಲ್ಲಿ ಏನು ಬರ್ತಾ ಇದೆ? ಕರಿಯರಲ್ಲಿ ನೋಡಿ ಸ್ವಲ್ಪ ಯಾಕೋ ತೊಂದರೆ ಅಂತ ಅನ್ನಿಸ್ತಾ ಇದೆ. ಅದು ಹೊರಗಡೆಯಿಂದ ತೊಂದರೆ ಇಲ್ಲ, ಅದು ನಿಮ್ಮಲ್ಲೇ ಇರುವಂಥ ತೊಂದರೆಗಳು. ತುಂಬ ಉದಾಸೀನವಾಗಿದ್ದೀರಾ ಮತ್ತು ಯಾಕೋ ಸ್ವಲ್ಪ ನೆಗೆಟಿವಿಟಿ ನಿಮ್ಮಲ್ಲೇ ಬಂದಿರುವಂಥದ್ದು. ಹೊರಗಡೆದ ಏನೂ ಇಲ್ಲ, ಬಟ್ ನೀವೇ ಏನೋ 108 ವಿಚಾರಗಳು ನಿಮ್ಮ ತಲೆಯಲ್ಲಿ ಕೊರೀತಾ ಇದೆ. ಹಾಗಾಗಿ ಸ್ವಲ್ಪ ನಿಮಗೆ ಕರಿಯರ್ ವೈಸ್ ತುಂಬಾ ಪ್ರಾಬ್ಲಮೆಟಿಕ್ ಅನ್ನಿಸ್ತಾ ಇದೆ. ಇರೋವಂಥದ್ದನ್ನು ನೀವು ಕಣ್ ತೆಗೆದು ನೋಡ್ತಾ ಇಲ್ಲ. ಸೊ ಇರದೇ ಇರೋದೆಲ್ಲ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೀರಾ, ಅದನ್ನೇ ವಿಚಾರ ಮಾಡ್ತಾ ಕೂತಿದ್ದೀರಾ. ಸೊ ಇದು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಹೆಲ್ತ್ ಕೂಡ, ಅಂದರೆ ಫಿಸಿಕಲ್, ಮೆಂಟಲಿ ನೀವು ಏನೋ ಕರೆಕ್ಟಾಗಿದ್ದೀರಾ, ಇಲ್ಲ ಅಂತ ಅಲ್ಲ. ಬಟ್ ಈ ರೀತಿ ಏನು ಕರೆಕ್ಟ್ ಅಂತಂದರೆ ನೋಡಿ, ವಿಚಾರಗಳು ನೆಗೆಟಿವಿಟಿ ಏನು ಮಾಡ್ತಾ ಇದ್ದೀರಾ ಅದರಿಂದ ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನನಗೆ ಒಂದು ಸಾರಿ ಕಮೆಂಟ್ ಮುಖಾಂತರ ತಿಳಿಸಿ ಏನಿದೆ ಅಂತ ಹೇಳಿ, ಓಕೆನಾ? ಹಾಗೆ ಇನ್ನು ನಾನು ಜಸ್ಟ್ ರಿಲೇಷನ್ಶಿಪ್ ನೋಡಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ನೀವು ಆ್ಯಕ್ಚುಲಿ ನಿಮಗೆ ರಿಲೇಷನ್ಶಿಪ್ ನಿಭಾಯಿಸೋದು ತುಂಬಾ ಚೆನ್ನಾಗಿ ಗೊತ್ತು. ನೀವು ಅದಕ್ಕೆ ಪ್ರಯಾರಿಟಿ ಕೊಡ್ತೀರಾ. ರಿಲೇಷನ್ಶಿಪ್ಪಲ್ಲಿ ಕರೆಕ್ಟಾಗಿ ಪ್ರಯಾರಿಟಿ ಕೊಡ್ತೀರಾ, ಓಕೆ, ರೆಸ್ಪೆಕ್ಟ್ ಕೊಡ್ತೀರಾ. ಹಾಗಾಗಿ ರಿಲೇಷನ್ಶಿಪ್ ವೈಸ್ ನಾನು ನೋಡಿದಾಗ ತುಂಬಾ ಚೆನ್ನಾಗಿದೆ. ಎಲ್ಲೋ ನಿಮ್ಮ ಕರಿಯರಲ್ಲಿನೇ ಸ್ವಲ್ಪ ನಿಮಗೆ ಯಾಕೋ ನಿಮ್ಮಲ್ಲೇ ನಿಮಗೆ ಥಾಟ್ಸ್ಗಳು ತುಂಬಾ ಕೊರೀತಾ ಇದೆ. ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ, ಓಕೆ? ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಈಗ ನಾನು ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡಿದಾಗ, ಏನೋ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಏನಂತಂದರೆ, ಕರಿಯರಲ್ಲಿ ನೀವು ಇನ್ನೂ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ತುಂಬಾ ಥಾಟ್ಸ್ ಬರ್ತಾ ಇದೆ ಎಕ್ಸ್ಪಾನ್ಷನ್ಗೆ. ಆದರೆ ಈಗ ಸದ್ಯದ ಮಟ್ಟಿಗೆ ಜಸ್ಟ್ ನೀವು ಅದನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ನೀವು ಅನಲೈಸ್ಟಿಕ್ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಹೇಳಿ. ಆ್ಯಕ್ಷನ್ ಏನು ತಗೊಳ್ಳೋ ಮೂಡಲ್ಲಿ ನೀವಿಲ್ಲ, ಜಸ್ಟ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಒಂದು ಬಿಟ್ಟು ಬೇರೆ ಒಂದು 4 ನಿಮ್ಗೆ ಏನಾಗ್ತಾ ಇದೆ, ಬೇರೆ ಬೇರೆ ಥಾಟ್ಸ್ ಎಲ್ಲ ಬರ್ತಾ ಇದೆ. ಹಾಗಾಗಿ ನೀವು ಅದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಇಂಪ್ಲಿಮೆಂಟೇಷನ್ ಏನೂ ಇಲ್ಲ, ಈಗ ಸದ್ಯದಲ್ಲಿ ನೀವು ಮಾಡ್ತಾ ಇಲ್ಲ. ಸೊ ಗೈಡೆನ್ಸ್ ಏನಿದೆ ಅಂತಂದರೆ, ನಿಮ್ಮ ಥಾಟ್ಸ್ ಏನಿದೆ ಅದು ಕರೆಕ್ಟ್ ಅಂತ ನಿಮಗೆ ಅನಿಸಿದರೆ ನೀವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ಹೀಲ್ ಮಾಡ್ಕೊಳ್ಳಿ. ಸೆಲ್ಫ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ? ಕರಿಯರಲ್ಲಿ ನೋಡಿ ಯಾರೂ ಬಂದು ನಿಮಗೆ ಈ ರೀತಿ ಮಾಡಬೇಕು ಅಂತ ಅಡ್ವೈಸ್ ಮಾಡೋದಿಲ್ಲ. ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳಿ, ಓಕೆ? ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.